ಬಲ್ದೋಟ ಕಾರ್ಖಾನೆಯ ವಿರುದ್ಧ ರೈತ ಆಕ್ರೋಶದ ಕಹಳೆ ಮೊಳಗಿದೆ. ರೈತರು ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಬಲ್ದೋಟ ಕಾರ್ಖಾನೆಯ ಹೊಗೆ ಮತ್ತು ಧೂಳಿನಿಂದ ತಮ್ಮ ಬೆಳೆಗಳು ಹಾಳಾಗ್ತಾ ಇದ್ದಾವೆ ಅಂತ ಆರೋಪಿಸಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜನಪ್ರತಿನಿಧಿಗಳನ್ನ ಇದೇ ಸಂದರ್ಭದಲ್ಲಿ ರೈತರು ತರಾಟೆಗೆ ತೆಗೆದುಕೊಂಡಂತಹ ಘಟನೆ ಕೂಡ ನಡೆಯಿತು. ಬಲ್ದೋಟ ಕಾರ್ಖಾನೆ ವಿರುದ್ಧ ಸಿಡಿದ ರೈತರು. ಸರ್ಕಾರದ ಶವಯಾತ್ರೆ, ಜನಪ್ರತಿನಿಧಿಗಳಿಗೆ ಕ್ಲಾಸ್. ಕೊಪ್ಪಳದಲ್ಲಿ ಸರ್ಕಾರದ ವಿರುದ್ಧ ಅನ್ನದಾತರ ಆಕ್ರೋಶದ ಕಿಚ್ಚು. ಬಲ್ದೋಟ ಕಾರ್ಖಾನೆ ವಿಸ್ತರಣೆಯನ್ನ ವಿರೋಧಿಸಿ ಬೃಹತ್ ಪ್ರತಿಭಟನೆ. ಬಲ್ದೋಟ ಕಾರ್ಖಾನೆಯ ವಿಸ್ತರಣೆಯನ್ನ ವಿರೋಧಿಸಿ ರೈತರು ಮತ್ತು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕಾರ್ಖಾನೆಯಿಂದ ಹೊರಬರುವಂತಹ ಹೊಗೆ ಮತ್ತು ಧೂಳಿನಿಂದಾಗಿ ತಮ್ಮ ಬೆಳೆಗಳು ಹಾಳಾಗ್ತಿವೆ ಅಂತ ರೈತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಗವಿಮಠದ ಆವರಣದಿಂದ ರ್ಯಾಲಿ ನಡೆಸಲಾಯಿತು. ಹಾಲಿವರ್ತಿ ಪ್ರದೇಶದ ರೈತರು ತಮ್ಮ ಜಮೀನುಗಳಲ್ಲಿ ಬೆಳೆದಂತಹ ಕಡಲೆ, ಮೆಕ್ಕೆಜೋಳ, ಜೋಳ ಸೇರಿದಂತೆ ಹಲವು ಬೆಳೆಗಳಿಗೆ ಕಾರ್ಖಾನೆಯ ಹೊಗೆಯಿಂದಾಗಿ ಹಾಳಾದಂತಹ ಬೆಳೆಗಳನ್ನು ಎತ್ತಿನ ಬಂಡಿಯಲ್ಲಿ ಹೊತ್ತು ತಂದಿದ್ರು. ಕಳೆದ 1 ವರ್ಷದಿಂದ ಈ ಸಮಸ್ಯೆ ಎದುರಿಸ್ತಾ ಇದ್ರು ಸರ್ಕಾರ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ರೈತರು ದೂರಿದ್ದಾರೆ. ಯಾವುದನ್ನು ಕ್ರಮ ಕೈಗೊಳ್ಳೋದಿಲ್ಲ. ಅವರೆಲ್ಲರೂ ಕೂಡ ಜನಪ್ರತಿನಿಧಿಗಳು ಸೇರಿ, ಅಧಿಕಾರಿಗಳು ಸೇರಿ ಎಲ್ಲರನ್ನೂ ಅವ್ರು ಒಳಗಾಕೊಂಡ್ಬಿಟ್ಟಿರ್ತಾರೆ ಸರ್. ಈ ಸಾಮಾನ್ಯ ಜನರಿಗೆ ಮಾತ್ರ ಬಾಧಿತರು ಏನದೀವಿ, ಅವ್ರಿಗೆ ಮಾತ್ರ ಬಾಧಿತರಿಗೆ ಅದೆಲ್ಲ ಸಮಸ್ಯೆ ಉಂಟಾಗೋದು. ಉಳಿದವ್ರಿಗೆ ಯಾರಿಗೆ ಸಮಸ್ಯೆ ಇಲ್ಲ. ಯಾಕಂದ್ರೆ ದಿನನಿತ್ಯ ನಾವು ಅನುಭವಿಸ್ತಿರೋದು ಸರ್. ಅದು ವಿಸ್ತರಣೆನೂ ಆಗ್ಬಾರ್ದು, ಇರೋದೇ ಬಂದ್ ಆಗ್ಬೇಕು ಸರ್. ಈಗ ಇರೋದು ಕೂಡ ಬಂದ್ ಆಗ್ಬೇಕು. ಇರೋದ್ರಲ್ಲಿದ್ದಾನೆ ಈ ಪರಿ ಐತಿ, ಕಣ್ಣೆದ್ರಿಗೆ ನೋಡ್ತಾ ಇದ್ದೀರಿ. ವಿಸ್ತರಣೆ ಆದ್ರಂತರ ಶಿವಾಯ ನಮ್ಮ ಇದೆ ಸರ್ ಗತಿ, ರೈತರ ಪರಿಸ್ಥಿತಿ. ಮತ್ತೊಂದು ಕಡೆಗೆ ಆಕ್ಸಿಜನ್ ಮಾಸ್ಕ್ ಸಮೇತ ರೈತನೋರ್ವ ಪ್ರತಿಭಟನೆಗೆ ಆಗಮಿಸಿದ್ದ. ಆಕ್ಸಿಜನ್ ಮಾಸ್ಕ್ ಧರಿಸಿ ಹೋರಾಟದಲ್ಲಿ ಭಾಗಿಯಾಗಿದ್ದ. ಕಾರ್ಖಾನೆಗಳಿಂದ ಬರುವಂತಹ ಹೊಗೆಯಿಂದ ಉಸಿರಾಡಲು ಆಗ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಕ್ಕಾಪಟ್ಟಿ ಜಾಸ್ತಿ ಬರ್ತೈತಿ. ಒಟ್ಟ ಅಲ್ಲಿ ದನಕರ ಸರಿ ಕುಡಿಲಿಕ್ಕೆ ಇದು ಮಾಡ್ತಾ ಇಲ್ಲ, ಸಾಯ್ತಾ ಇದಾವೆ. ಜಾನುವಾರುಗಳ ಜೀವ ಉಳಿಯುವುದಿಲ್ಲ. ಜನ ಎಲ್ಲ ಹೆಂಗ್ ಬದುಕತ್ತಾರ ಅಲ್ಲಿ ಏನು ಹೇಳಂಗಿಲ್ರಿ, ಸುಮ್ಮನೆ ಹೆಂಗ್ ಜೀವನ ಮಾಡ್ಬೇಕು. ಈಗ ನಾವು ಅಲ್ಲೇ ಕೆಲಸ ಮಾಡ್ತಿದ್ರೆ ಅಲ್ಲೇ ಜೀವನ ಮಾಡ್ಬೇಕಲ್ಲ. ಈಗ ಬೇರೆ ಕಡೆಗೆ ಹೋಗಂದ್ರೆ ನಮಗ್ ಬೇಕಲ್ಲ ಏನಾರ ಮಾಡ್ಲಿಕ್ಕೆ. ಈಗ ಮಾಸ್ಕ್ ಹಾಕೊಂಡ್ ಬಂದಿರಿ, ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್ಕಾರಕ್ಕೆ ಆ ಕಂಪ್ನಿ ಬಂದ್ ಮಾಡ್ಬೇಕಂತ, ಆ ಕಂಪ್ನಿ ಬಂದ್ ಆಗ್ಬೇಕು. ನಮ್ಮ ರ್ಯಾಲಿಯಲ್ಲಿ ಭಾಗಿಯಾದಂತಹ ಕೊಪ್ಪಳ ಕ್ಷೇತ್ರದ ಕಾಂಗ್ರೆಸ್ ಸಂಸದ ರಾಜಶೇಖರ್ ಹಿಟ್ನಾಳ್ ಮತ್ತು ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳರನ್ನ ರೈತರು ತರಾಟೆಗೆ ಪಡೆದ ಪ್ರಸಂಗ ಕೂಡ ನಡೆದು ಹೋಯಿತು. ಕಾರ್ಖಾನೆ ವಿಸ್ತರಣೆ ಮಾಡುವಾಗ ಸುಮ್ಮನಿದ್ದು ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಪ್ರತಿಭಟನಾಕಾರರು ಪ್ರಶ್ನೆ ಮಾಡಿದ್ದಾರೆ. ಕೇಳ್ರಿ, ಮುಂದೆ ಬಲ್ಡೋಟ ಹೋಗಲ್ಲಿವರೆಗೆ ನಮ್ಮ ಹೋರಾಟ ಮಾಡಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆಯ್ತು, ನೀವು ಬರ್ರಿ. ಸ್ಪಂಜರಿನ್ ಕಂಪನಿಗಳು ಯಾವ್ಯಾವ ಹೆಚ್ಚು ವಿಷಪೂರಿತ ಡಸ್ಟ್ ಅನ್ನ ಹೊರಗಾಗ್ತವೆ ಅವೆಲ್ಲವನ್ನು ಕ್ರಮ ವಹಿಸಲಿಕ್ಕೆ ಅವರ ಸಾಧ್ಯ ಬಂದ್ ಮಾಡಲಿಕ್ಕೆ ನಿಮ್ ಜೊತೆಗೆ ನಿಲ್ತೇನೆ. ಬಲ್ಡೋಟ ಜೊತೆಗೆ ಇನ್ನು ಕೆಲವೊಂದಿಷ್ಟು ಕಾರ್ಖಾನೆಗಳ ಸ್ಥಳಾಂತರಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕಾರ್ಖಾನೆಗಳ ಬಾಧಿತ ಪ್ರದೇಶಕ್ಕೆ ಸಿಎಂ ಬರಬೇಕು ಅನ್ನೋದು ಹೋರಾಟಗಾರರ ಆಗ್ರಹವಾಗಿದೆ. ಕಾರ್ಖಾನೆಗಳ ಬಾಧಿತ ಪ್ರದೇಶಕ್ಕೆ ಸಿಎಂ ಬರ್ತಾರಾ, ಬಲ್ಡೋಟ ವಿಸ್ತರಣೆ ಸ್ಥಗಿತವಾಗುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಬಲ್ದೋಟ ಕಾರ್ಖಾನೆಯ ವಿರುದ್ಧ ರೈತ ಆಕ್ರೋಶದ ಕಹಳೆ ಮೊಳಗಿದೆ. ರೈತರು ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಬಲ್ದೋಟ ಕಾರ್ಖಾನೆಯ ಹೊಗೆ ಮತ್ತು ಧೂಳಿನಿಂದ ತಮ್ಮ ಬೆಳೆಗಳು ಹಾಳಾಗ್ತಾ ಇದ್ದಾವೆ ಅಂತ ಆರೋಪಿಸಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜನಪ್ರತಿನಿಧಿಗಳನ್ನ ಇದೇ ಸಂದರ್ಭದಲ್ಲಿ ರೈತರು ತರಾಟೆಗೆ ತೆಗೆದುಕೊಂಡಂತಹ ಘಟನೆ ಕೂಡ ನಡೆಯಿತು.
ಬಲ್ಡೋಟ ಕಾರ್ಖಾನೆ ವಿರುದ್ಧ ಸಿಡಿದ ರೈತರು. ಸರ್ಕಾರದ ಶವಯಾತ್ರೆ, ಜನಪ್ರತಿನಿಧಿಗಳಿಗೆ ಕ್ಲಾಸ್. ಕೊಪ್ಪಳದಲ್ಲಿ ಸರ್ಕಾರದ ವಿರುದ್ಧ ಅನ್ನದಾತರ ಆಕ್ರೋಶದ ಕಿಚ್ಚು. ಬಲ್ಡೋಟ ಕಾರ್ಖಾನೆ ವಿಸ್ತರಣೆಯನ್ನ ವಿರೋಧಿಸಿ ಬೃಹತ್ ಪ್ರತಿಭಟನೆ. ಬಲ್ಡೋಟ ಕಾರ್ಖಾನೆಯ ವಿಸ್ತರಣೆಯನ್ನ ವಿರೋಧಿಸಿ ರೈತರು ಮತ್ತು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕಾರ್ಖಾನೆಯಿಂದ ಹೊರಬರುವಂತಹ ಹೊಗೆ ಮತ್ತು ಧೂಳಿನಿಂದಾಗಿ ತಮ್ಮ ಬೆಳೆಗಳು ಹಾಳಾಗ್ತಿವೆ ಅಂತ ರೈತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಭುವಿಮಠದ ಆವರಣದಿಂದ ರ್ಯಾಲಿ ನಡೆಸಲಾಯಿತು. ಹಾಲಿವರ್ತಿ ಪ್ರದೇಶದ ರೈತರು ತಮ್ಮ ಜಮೀನುಗಳಲ್ಲಿ ಬೆಳೆದಂತಹ ಕಡಲೆ, ಮೆಕ್ಕೆಜೋಳ, ಜೋಳ ಸೇರಿದಂತೆ ಹಲವು ಬೆಳೆಗಳಿಗೆ ಕಾರ್ಖಾನೆಯ ಹೊಗೆಯಿಂದಾಗಿ ಹಾಳಾದಂತಹ ಬೆಳೆಗಳನ್ನು ಎತ್ತಿನ ಬಂಡಿಯಲ್ಲಿ ಹೊತ್ತು ತಂದಿದ್ರು. ಕಳೆದ 1 ವರ್ಷದಿಂದ ಈ ಸಮಸ್ಯೆ ಎದುರಿಸ್ತಾ ಇದ್ರು ಸರ್ಕಾರ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ರೈತರು ದೂರಿದ್ದಾರೆ. ಯಾವುದನ್ನು ಕ್ರಮ ಕೈಗೊಳ್ಳೋದಿಲ್ಲ. ಅವರೆಲ್ಲರೂ ಕೂಡ ಜನಪ್ರತಿನಿಧಿಗಳು ಸೇರಿ, ಅಧಿಕಾರಿಗಳು ಸೇರಿ ಎಲ್ಲರನ್ನೂ ಅವ್ರು ಒಳಗಾಕೊಂಡ್ಬಿಟ್ಟಿರ್ತಾರೆ ಸರ್. ಈ ಸಾಮಾನ್ಯ ಜನರಿಗೆ ಮಾತ್ರ ಬಾಧಿತರು ಏನದೀವಿ ಅವ್ರಿಗೆ ಮಾತ್ರ ಬಾಧಿತರಿಗೆ ಅದೆಲ್ಲ ಸಮಸ್ಯೆ ಉಂಟಾಗೋದು. ಉಳಿದವ್ರಿಗೆ ಯಾರಿಗೂ ಸಮಸ್ಯೆ ಇಲ್ಲ. ಯಾಕಂದ್ರೆ ದಿನನಿತ್ಯ ನಾವು ಅನುಭವಿಸ್ತಿರೋದು ಸರ್. ಅದು ವಿಸ್ತರಣೆನೂ ಆಗ್ಬಾರ್ದು, ಇರೋದೇ ಬಂದ್ ಆಗ್ಬೇಕು ಸರ್. ಈಗ ಇರೋದು ಕೂಡ ಬಂದ್ ಆಗ್ಬೇಕು. ಇರೋದ್ರಲ್ಲಿದ್ದಾನೆ ಈ ಪರಿ ಐತಿ, ಕಣ್ಣೆದ್ರಿಗೆ ನೋಡ್ತಾ ಇದ್ದೀರಿ. ವಿಸ್ತರಣೆ ಆದ್ರಂತರ ಶಿವಾಯ ನಮ ಇದೆ ಸರ್ ಗತಿ ರೈತರ ಪರಿಸ್ಥಿತಿ. ಮತ್ತೊಂದು ಕಡೆಗೆ ಆಕ್ಸಿಜನ್ ಮಾಸ್ಕ್ ಸಮೇತ ರೈತನೋರ್ವ ಪ್ರತಿಭಟನೆಗೆ ಆಗಮಿಸಿದ್ದ. ಆಕ್ಸಿಜನ್ ಮಾಸ್ಕ್ ಧರಿಸಿ ಹೋರಾಟದಲ್ಲಿ ಭಾಗಿಯಾಗಿದ್ದ. ಕಾರ್ಖಾನೆಗಳಿಂದ ಬರುವಂತಹ ಹೊಗೆಯಿಂದ ಉಸಿರಾಡಲು ಆಗ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಕ್ಕಾಪಟ್ಟಿ ಜಾಸ್ತಿ ಬರ್ತೈತೆ. ಒಟ್ಟ ಅಲ್ಲಿ ದನಕರ ಸರಿ ಕುಡಿಲಿಕ್ಕೆ ಇದು ಮಾಡ್ತಾ ಇಲ್ಲ, ಸಾಯ್ತಾ ಇದಾವೆ. ಜಾನುವಾರುಗಳ ಜೀವ ಉಳಿಯುವಂತಿಲ್ಲ. ಜನ ಎಲ್ಲ ಹೆಂಗ್ ಬದುಕತ್ತಾರ ಅಲ್ಲಿ ಏನು ಹೇಳಂಗಿಲ್ರಿ. ಸುಮ್ಮನೆ ಹೆಂಗ್ ಜೀವನ ಮಾಡ್ಬೇಕು. ಈಗ ನಾವು ಅಲ್ಲೇ ಕೆಲಸ ಮಾಡ್ತಿದ್ರೆ ಅಲ್ಲೇ ಜೀವನ ಮಾಡ್ಬೇಕಲ್ಲ. ಈಗ ಬೇರೆ ಕಡೆಗೆ ಹೋಗಂದ್ರೆ ನಮಗ್ ಬೇಕಲ್ಲ ಏನಾರ ಮಾಡ್ಲಿಕ್ಕೆ. ಈಗ ಮಾಸ್ಕ್ ಹಾಕೊಂಡ್ ಬಂದಿರಿ, ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್ಕಾರಕ್ಕೆ ಏನೋ ಆ ಕಂಪ್ನಿ ಬಂದ್ ಮಾಡ್ಬೇಕಂತ. ಆ ಕಂಪ್ನಿ ಬಂದ್ ಆಗ್ಬೇಕು. ನಮ್ಮ ರ್ಯಾಲಿಯಲ್ಲಿ ಭಾಗಿಯಾದಂತಹ ಕೊಪ್ಪಳ ಕ್ಷೇತ್ರದ ಕಾಂಗ್ರೆಸ್ ಸಂಸದ ರಾಜಶೇಖರ್ ಹಿಟ್ನಾಳ್ ಮತ್ತು ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳರನ್ನ ರೈತರು ತರಾಟೆಗೆ ಪಡೆದ ಪ್ರಸಂಗ ಕೂಡ ನಡೆದು ಹೋಯಿತು. ಕಾರ್ಖಾನೆ ವಿಸ್ತರಣೆ ಮಾಡುವಾಗ ಸುಮ್ಮನಿದ್ದು ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಪ್ರತಿಭಟನಾಕಾರರು ಪ್ರಶ್ನೆ ಮಾಡಿದ್ದಾರೆ. ಕೇಳ್ರಿ, ಮುಂದೆ ಬಲ್ಡೋಟ ಹೋಗಲ್ಲಿವರೆಗೆ ನಮ್ಮ ಹೋರಾಟ ಮಾಡಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆಯ್ತು, ನೀವು ಬರ್ರಿ. ಸ್ಪಂಜ್ ಐರನ್ ಕಂಪನಿಗಳು ಯಾವ್ಯಾವ ಹೆಚ್ಚು ವಿಷಪೂರಿತ ಡಸ್ಟ್ ಅನ್ನ ಹೊರಗಾಗ್ತವೆ ಅವೆಲ್ಲವನ್ನು ಕ್ರಮ ವಹಿಸಲಿಕ್ಕೆ ಅವರ ಸಾಧ್ಯ ಬಂದ್ ಮಾಡಲಿಕ್ಕೆ ನಿಮ್ ಜೊತೆಗೆ ನಿಲ್ತೇನೆ. ಬಲ್ಡೋಟ ಜೊತೆಗೆ ಇನ್ನು ಕೆಲವೊಂದಿಷ್ಟು ಕಾರ್ಖಾನೆಗಳ ಸ್ಥಳಾಂತರಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕಾರ್ಖಾನೆಗಳ ಬಾಧಿತ ಪ್ರದೇಶಕ್ಕೆ ಸಿಎಂ ಬರಬೇಕು ಅನ್ನೋದು ಹೋರಾಟಗಾರರ ಆಗ್ರಹವಾಗಿದೆ. ಕಾರ್ಖಾನೆಗಳ ಬಾಧಿತ ಪ್ರದೇಶಕ್ಕೆ ಸಿಎಂ ಬರ್ತಾರಾ, ಬಲ್ಡೋಟ ವಿಸ್ತರಣೆ ಸ್ಥಗಿತವಾಗುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.